ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಯಾರೆಲ್ಲ ಇನ್ನೇನು ಕೆಲವೇ ದಿನಗಳು ಅಥವಾ ಗಂಟೆಗಳು ಅಂತ ಕೂಡ ಹೇಳ್ಬೋದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಬರೆಯೋದಕ್ಕೆ ರೆಡಿಯಾಗಿದ್ದರು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ, ತುಂಬ ಜನ ನನ್ನ ಕ್ವಶನ್ ಮಾಡ್ತಾಯಿದ್ರೆ, ಸರ್ ಇನ್ನೇನು ಎಕ್ಸಾಮ್ ಬಂತು, ಇನ್ನು ಎರಡು ದಿನ ಇದೆ, 3 ದಿನ ಇದೆ, ಸೊ ನಾವು ಓದಿದ್ದೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ, ಏನು ಮಾಡೋದು ಅಂತ ತುಂಬ ಜನ ಕೇಳಿದ್ದೀರ. ಸೊ ಇನ್ನೊಂದು ಏನಕ್ಕೆ ಅದಕ್ಕೆ ಆನ್ಸರ್ ನನ್ನ ಕಡೆಯಿಂದ ನಾನು ಏನು ಆನ್ಸರ್ ಹೇಳ್ತೀನಿ ಅಂತಂದರೆ, ಖಂಡಿತವಾಗಿಯೂ ಕನ್ಫ್ಯೂಸ್ ಆಗಲೇಬೇಕು. ಯಾವಾಗ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಆವಾಗಲೇ ನೀವು ಓದಿದ್ದೀರ ಅಂತ ಅರ್ಥ. ಕರೆಕ್ಟಾನೆ? ಏನಕ್ಕೆ ಅಂತಂದರೆ, ನೀವು ಓದಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸೇ ಆಗೋಲ್ಲ. ನೀವು ತುಂಬ ಚೆನ್ನಾಗಿ ಓದಿರ್ತೀರ, ಅದರಿಂದಲೇ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಹೊಸ ಕಾನ್ಸೆಪ್ಟು ನಿಮಗೆ ಗೊತ್ತೇ ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಕರೆಕ್ಟಾನೆ? ಸೊ ಹಾಗಾಗಿ ಖಂಡಿತವಾಗಿಯೂ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಯಾರೂ ಕೂಡ ಹೆದರಕ್ಕೆ ಹೋಗಬೇಡಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಚೆನ್ನಾಗಿ ಓದಿದ್ರೆ ಅಂತ ಅರ್ಥ. ಅದನ್ನು ಒಂದು ತಮ್ಮ ಗಮನದಲ್ಲಿರಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಈಗ ಅಪ್ಲಿಕೇಶನ್ ಬಿದ್ದಿದ್ದಾವೆ ಅಂತ ತುಂಬ ಜನ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ರೆ, ಖಂಡಿತವಾಗಿಯೂ ಕೂಡ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಇಷ್ಟು ದಿನ ಏನು ಓದಿದ್ದೀರಾ ಅದನ್ನು ಖಂಡಿತವಾಗಿ ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ನೀವು ಎಕ್ಸಾಮಲ್ಲಿ ಏನು ಬರೀತೀರೋ ಅದು ನಿಮ್ಮ ಆ ಟೈಮಿಂಗ್ಸ್ ಏನು 1.5 to 2 hour ಅದು ನಿಮ್ಮ ಒಂದು ಟೈಮಿಂಗ್ಸ್ ಆಗಬೇಕಷ್ಟೇ. ಖಂಡಿತವಾಗಿ ನೆನಪಿಗೆ ಬಂದೇ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಸತಿ ಏನು ನಮ್ಮ 3,391 ಹುದ್ದೆಗಳಿದೆ, ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಬಿದ್ದಿರುವುದು 4,53,000 ಸಮಥಿಂಗ್ ಏನೋ ಬಿದ್ದಿದೆ ಅಪ್ಲಿಕೇಶನ್ನು. ಸೊ ಹಾಗಂತಲೂ ಕೂಡ ಏನು ಎಲ್ಲರೂ ಓದಿರ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಖಂಡಿತವಾಗಿ ಓದಿರ್ತಾರೆ. ಬಟ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈ ಪೊಲೀಸ್ ಕಾನ್ಸ್ಟೇಬಲ್ ಅಂತಲ್ಲ, ಯಾವುದೇ ಹುದ್ದೆಗಾದರೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಹಾಗಾಗಿ ಸೊ ತಾವೇನು ಮಾಡಿ, ಈಗ ಮೊದಲು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಓದಿದರೆ ಅದಕ್ಕೆ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ, ಅದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸೊ ನಿಮಗೆ ಈಗ ಏನು ಎಕ್ಸಾಮ್ ಬರೆದಿದ್ರಿ, ಈ ಹಿಂದೆ 5 ಆಪ್ಷನ್ ಇತ್ತು, ABCD ಅಂತ, 4 ಇತ್ತು, ABCD ಅಂತ. ಈ ಸಲ ಹೊಸದಾಗಿ E ಎಂಬ ಒಂದು ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾರು ಖಂಡಿತವಾಗಿಯೂ ನನಗೆ ಆನ್ಸರೇ ಗೊತ್ತಿಲ್ಲ ಅಂದವರು ಖಂಡಿತವಾಗಿಯೂ ಕೂಡ E ಅನ್ನೋ ಆಪ್ಷನ್ಗೆ ನೀವು ಅಟೆಂಡ್ ಬರಲೇಬೇಕು. ಯಾಕೆಂದರೆ ನಿಮಗೆ ಅದನ್ನು ಕಟ್ ಮಾಡಿಬಿಡಿ, ಅಂದರೆ ಮೀನ್ಸ್ ಆ ರೌಂಡ್ ಬಬಲ್ ಮಾಡಲೇಬೇಕು ನೀವು, ಗೊತ್ತಿಲ್ಲ ಅಂತ ಅಂದರೆ. ಇನ್ ಕೇಸು ಕೆಲವರು ಹೇಳ್ಬೋದು, ಸರ್ ನಂಗೆ ಗೊತ್ತಿಲ್ಲ, ನಾನು ಬಿಟ್ಟು ಬರ್ತೀನಿ, ನಾನು ಅದನ್ನು ಮುಟ್ಟೋದೇ ಇಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿ ಅದು ಮುಟ್ಟಲಿಲ್ಲ ಅಂದರೂ ಕೂಡ ಅದು ನಿಮಗೆ ನೆಗೆಟಿವ್ ಆಗುತ್ತೆ. ಓಕೆನಾ? ಏನು ಈಗ ನೆಗೆಟಿವ್ ಮಾರ್ಕ್ಸ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಮತ್ತು ಪ್ರತಿಯೊಂದು ಕ್ವಶನ್ಗೂ ನಿಮ್ಗೆ ಗೊತ್ತಿದ್ರೂ ಮಾತ್ರ ಅಟೆಂಡ್ ಮಾಡಿ. ಡಿಪೆಂಡ್ಸ್ ಅಪ್ಪ ನಿಮ್ಮ ಮೇಲೆ ಇರುತ್ತೆ, ಯಾಕೆಂದರೆ ನೀವು ಯಾವ್ದು ಓದಿರ್ತೀರಾ ಏನು ಅಂತ ನಿಮ್ಮ ಮೇಲೆ ಇರುತ್ತಲ್ಲ. ಸೊ ಹಾಗಾಗಿ ಮತ್ತು ಇದೊಂದು ಹೇಳಿದ್ನಲ್ಲ, ABCDE ಅಂತ ಹೊಸ ಆಪ್ಷನ್ಸ್ ಇದೆ. ಇನ್ ಕೇಸ್ ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಓಕೆನಾ, ಎಲ್ಲ ನಿಮ್ಮ ABCD ಅಟೆಂಡ್ ಮಾಡಿ. ಗೊತ್ತಿಲ್ಲ ಅಂದರೂ ಕೂಡ E ಅನ್ನೋ ಒಂದು ಆಪ್ಷನನ್ನು ನೀವು ಖಂಡಿತವಾಗಿಯೂ ಅಟೆಂಡ್ ಮಾಡಲೇಬೇಕು. ಒಂದು ವೇಳೆ ಇಲ್ಲ ನಾನು ಬಿಟ್ಟು ಬರ್ತೀನಿ, ಹಂಗೆ ಮಾಡ್ತೀನಿ ಅಂತಂದರೆ ಅದು ನಿಮಗೆ ನೆಗೆಟಿವ್ ಆಗುತ್ತೆ. ಸೊ ಎಲ್ಲ ಸ್ವಲ್ಪ ಕೂಲಾಗಿ ಓದಿ, ಆರಾಮಾಗಿರಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮತ್ತು ಇನ್ನೊಂದು ಏನು ಕ್ವಶನ್ಸು ಅಂತಂದರೆ, ಕೆಲವರು ಇನ್ನೂ ಹೇಳ್ತಾರೆ, ಸರ್ ನನಗೆ ಎಕ್ಸಾಮ್ನ ನಾನು ಪೇಪರ್ ನೋಡ್ತಿದ್ದಂಗೆ ನಂಗೆ ಭಯ ಆಗುತ್ತೆ, ಏನು ಮಾಡಲಿ ಅಂತ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಸೊ ಏನು ಮಾಡಿ ಗೊತ್ತಾ, ಈಗ ಎಕ್ಸಾಂಪಲ್ಲು ABCD ಅಂತ 4 ಪ್ಯಾಟ್ರನ್ ಇರುತ್ತೆ ಅಲ್ಲ ಕ್ವಶನ್ ಪೇಪರು. ಸೊ ನೀವು ಫಸ್ಟಿಂದ ತೆಗೆದ್ರೆ ಕೆಲವರಿಗೆ ಮೆಂಟಲಿಬಿಲಿಟಿ ಆಗಲ್ಲ, ಕೆಲವ್ರಿಗೆ ಸೈನ್ಸ್ ಆಗಲ್ಲ, ಆ ಥರನೇ ಇರುತ್ತೆ. ಸೊ ನನ್ನ ಪ್ರಕಾರ ಓಕೆನಾ, ನೀವೇನು ಮಾಡಿ ಅಂದರೆ, ಫಸ್ಟು ನೀವು ಓಪನ್ ಮಾಡಬೇಕಾದ್ರೆ ಯಾರಿಗೆ ಕನ್ಫ್ಯೂಸ್ ಇರುತ್ತೆ ಅಂತ ತಾವು ಕೆಲವರೆಲ್ಲ ಹೇಳ್ತಾ ಇದ್ದೀರಲ್ಲ, ಮಧ್ಯದಿಂದ ಪೇಪರ್ನ ಓಪನ್ ಮಾಡಿ. ಸೊ ಆಗ ನಿಮಗೆ ಈಸಿ ಸಬ್ಜೆಕ್ಟು ಎಲ್ಲ ಇರುತ್ತೆ. ಓಕೆನಾ? ಯಾಕೆಂದರೆ ಡಬಲ್ ಪೇಜ್ ನೋಡ್ತೀರಲ್ಲ, ಸೊ ಹಾಗಾಗಿ ನಿಮಗೆ ಈಗ IC ಬಂದ್ಬಿಟ್ಟು ಎಲ್ರಿಗೂ ಸಾಮಾನ್ಯ ಈಸಿ ಇರುತ್ತೆ. ಸೊ ಅಂಥ ಸಬ್ಜೆಕ್ಟ್ ಕಾಣುತ್ತೆ ನಿಮ್ಗೆ. ಆಗ ನನ್ನ ಈಸಿ ಇದೆ ಪೇಪರು ಅನ್ನೋ ಥರ ನಿಮಗೆ ಮೈಂಡಲ್ಲಿ ಕೂರುತ್ತೆ. ಮತ್ತು ಇನ್ನೊಂದು ಏನಂದರೆ, ಸರ್ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕು ಅಂದರೆ ಟೆನ್ಷನ್, ಸರ್ ಏನು ಮಾಡಲಿ ಅಂತ ಇದಕ್ಕೂ ಕೂಡ ಕ್ವಶನ್ ಕೇಳಿದ್ದೀರಾ. ಅಂದರೆ ಸರ್ ನಾನು ಎಕ್ಸಾಮ್ ಹಾಲ್ ಒಳಗಡೆ ಹೋದರೆ ನಾನು ಕೂಲ್ ಆಗಿಬಿಡ್ತೀನಿ ಸರ್, ಹೊರಗಡೆ ನನಗೆ ಏನು ಎಲ್ಲ ಕ್ರೌಡ್ ನೋಡಿ ನನಗೆ ತುಂಬ ಭಯ ಆಗುತ್ತೆ ಸರ್ ಅಂತಲೂ ಕೂಡ ಕೆಲವ್ರು ಕೇಳಿದ್ದೀರಾ. ಅದಕ್ಕೊಂದು ನನ್ನ ಕಡೆಯಿಂದ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇದು ಕೆಲವ್ರು ಮ್ಯಾಕ್ಸಿಮಮ್ UPSC ಅವ್ರು ಮಾಡ್ತಾರೆ. ಸೊ ನೀವೇನು ಮಾಡಿ ಅಂತಂದರೆ, ಯಾವುದಾದ್ರೂ ಒಂದು ಚಾಕ್ಲೇಟ್ನ ಬಾಯೊಳಗಡೆ ಹಾಕೊಂಡು ಹೋಗಿ. ಮೀನ್ಸ್ ಅಂತಂದರೆ, ಎಲ್ಲಿ ಎಕ್ಸಾಮ್ ಸೆಂಟ್ರ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ, ನಿಮ್ಗೆ ಏನಲ್ಲಿ ಮುಂಚೆ ಹೋಗಿ 1 hour 1/2 hour ಕೂತಿರ್ತೀರಲ್ಲ, ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು ಯಾವುದಾದ್ರು ಒಂದು ಚಾಕ್ಲೇಟ್ ಹಾಕೊಂಡೋಗಿ. ಏನಕ್ಕೆ ಅಂತಂದರೆ, ನೀವು ಏನು ಭಯ ಪಡ್ತೀರಾ ಆ ಭಯ ಎಲ್ಲ, ಆ ಕಾನ್ಸಂಟ್ರೇಷನ್ ಎಲ್ಲ ಚಾಕ್ಲೇಟ್ ಮೇಲೆ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಸುಮ್ಮನೆ ಕನ್ಫ್ಯೂಸ್ ಆಗೋದಾಗಲಿ, ಮೀನ್ಸ್ ಅಂದರೆ ಏನಂದರೆ, ಈಗ ಎಕ್ಸಾಂಪಲ್ ನಮ್ಮ ಬಾಯೊಳಗಡೆ ಒಂದು ಚಾಕ್ಲೇಟ್ ಚಿಪ್ತಿರ್ತೀವಿ ಅಂದರೆ ನಮ್ಮ ಗಮನ ಅಲ್ಲೂ ಕೂಡ ಇರುತ್ತೆ. ಸೊ ನೀವು ಬೇರೆದ್ರ ಬಗ್ಗೆ ಗಮನ ಹರಿಸೋಕ್ಕೆ ಹೋಗಲ್ಲ. ಮತ್ತು ಎಕ್ಸಾಮ್ ಒಳಗಡೆ ಏನು ತಗೊಂಡು ಹೋಗೋಕ್ಕೆ ಹೋಗ್ಬಿಡಿ. ನಾನು ಅದನ್ನು ಹೇಳ್ತಾ ಇದ್ದೀನಿ. ಜಸ್ಟ್ ನಾನು ಹೇಳ್ತಿರೋದು, ಬಿಫೋರ್ ಏನು 1/2 hour 1 hour ಮುಂಚೆ ಇರ್ತೀರೋ, ಸೊ ಆವಾಗ ನೀವು ಮಾಡಬೇಕಾಗಿರೋದನ್ನು ನಾನು ಹೇಳ್ತಾ ಇರೋದು ಅಷ್ಟೇ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆನಾ? ನಾನು ಪೇಪರ್ ನೋಡಿದ ಮೇಲೆ ನಿಮಗೆ ಮತ್ತೆ ಮಾಹಿತಿ ಹೇಳ್ತೀನಿ, ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲುತ್ತೆ ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ನಮಸ್ಕಾರ.